ನನಗೂ ಸಚಿವ ಸ್ಥಾನ ಸಿಗುವ ವಿಶ್ವಾಸ ಇದೆ. ಸಿಎಂ ಡಿಸಿಎಂ ಹೈಕಮಾಂಡ್ ನನ್ನನ್ನು ಕನ್ಸಿಡರ್ ಮಾಡ್ತಾರೆ. ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿಶ್ವಾಸವನ್ನು ಮೂಡಿಸಿದ್ದಾರೆ ಅಥವಾ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನನಗೂ ಮಂತ್ರಿ ಸ್ಥಾನ ಸಿಗೋ ಎಲ್ಲ ಕಾನ್ಫಿಡೆನ್ಸ್ ಇದೆ. ಸಿಎಂ ಡಿಸಿಎಂ ಹೈಕಮಾಂಡ್ ನನ್ನನ್ನು ಕನ್ಸಿಡರ್ ಮಾಡ್ತಾರೆ. ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನವೆಂಬರ್ ಕ್ರಾಂತಿ ಆಗೋದು ಕಾಂಗ್ರೆಸ್ನಲ್ಲಿ ಅಲ್ಲ, ಅದು ಬಿಜೆಪಿಯಲ್ಲಿ. ಆರ್ ಅಶೋಕ್ ವಿಪಕ್ಷ ನಾಯಕ ಸ್ಥಾನಕ್ಕೆ ಸೂಟ್ ಆಗೋದಿಲ್ಲ. ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೈಕಮಾಂಡ್ಗೆ ವರದಿ ಹೋಗಿದೆ. ರಾಜ್ಯ ಬಿಜೆಪಿ ಅಶೋಕ್ ಮೇಲೆ ದೂರು ಕೊಟ್ಟಿದೆ. ಯಾವಾಗ ಬೇಕಾದರೂ ಅವರ ಸ್ಥಾನಕ್ಕೆ ಕಂಟಕ ಎದುರಾಗಬಹುದು. ಬಹುಶಃ ನವೆಂಬರ್ನಲ್ಲಿ ಅವರ ಬದಲಾವಣೆ ಮಾಡೋ ಸಾಧ್ಯತೆಗಳಿದ್ದಾವೆ. ಅಶೋಕರನ್ನ ತೆಗೆಯೋದೇ ನವೆಂಬರ್ ಕ್ರಾಂತಿ. ಬಿಜೆಪಿ ಟಾಂಗ್ ಕೊಟ್ಟ ಬಾಲಕೃಷ್ಣ. ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಪಾರ್ಟಿ ವಿಚಾರವಾಗಿ, ಡಿನ್ನರ್ ಪಾರ್ಟಿ ಅಂದರೆ ಸಚಿವರಿಗೆ ಊಟ ಹಾಕೋದು ಸರ್ವೇ ಸಾಮಾನ್ಯ. ಊಟಕ್ಕೆ ಸೇರಿದಾಗ ರಾಜಕೀಯ ಚರ್ಚೆ, ಅಭಿವೃದ್ಧಿ ಚರ್ಚೆ ಆಗ್ತವೆ, ಅದೊಂದು ಸ್ವಾಭಾವಿಕ. ಸಚಿವ ಸ್ಥಾನದ ಆಸ್ಪರೆಂಟ್ಗಳ ಪೈಕಿ ಎಚ್.ಸಿ. ಬಾಲಕೃಷ್ಣ ಕೂಡ ಒಬ್ಬರು. ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ ವಿರುದ್ಧ ಅನೇಕ ರಾಜಕೀಯ ಆರೋಪಗಳು ಎದುರಾದಾಗ ಅದನ್ನು ಸಮರ್ಥವಾಗಿ ಪ್ರತ್ಯುತ್ತರ ಕೊಡುವುದರ ಮುಖಾಂತರವಾಗಿ ನಿಭಾಯಿಸಿದ ಪೈಕಿ ಎಚ್.ಸಿ. ಬಾಲಕೃಷ್ಣ ಕೂಡ ಒಬ್ಬರು. ಪ್ರಖರ ರಾಜಕೀಯ ಹೇಳಿಕೆಯನ್ನು ಕೊಡುವ ವ್ಯಕ್ತಿತ್ವ. ಡಿ.ಕೆ. ಶಿವಕುಮಾರ್ ಸದಾಕಾಲ ಬೆಂಬಲಿಸುವಂತಹ ಒಬ್ಬ ಶಾಸಕ ಕೂಡ ಹೌದು. ಎಚ್.ಸಿ. ಬಾಲಕೃಷ್ಣ ಅನೇಕ ಬಾರಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂಥೇಳಿ ಡಿ.ಕೆ. ಪರ ಬ್ಯಾಟ್ ಬೀಸಿದವರ ಪೈಕಿ ಎಚ್.ಸಿ. ಬಾಲಕೃಷ್ಣ ಕೂಡ ಒಬ್ಬರು. ಸಿದ್ದರಾಮಯ್ಯನವರು ಸರ್ಕಾರ ರಚನೆ ಮಾಡಿದಾಗ, ಕ್ಯಾಬಿನೆಟ್ನಲ್ಲಿ ಎಷ್ಟು ಮಂತ್ರಿಗಳು ಯಾರ್ಯಾರಾಗಬೇಕು ಅನ್ನೋ ನಿರ್ಧಾರ ಆದಾಗ ಎಚ್.ಸಿ. ಬಾಲಕೃಷ್ಣ ಅವರ ಹೆಸರು ಆ ಸಂದರ್ಭ ತಳಕು ಹಾಕ್ಕೊಂಡಿತ್ತು. ಮಾಗಡಿ ಶಾಸಕರವರು ಮೂಲ ಕಾಂಗ್ರೆಸ್ಸಿಗರಿಗೆ ಮಾತ್ರ ಅವಕಾಶ ಕೊಡಬೇಕು, ವಲಸಿಗರಿಗೆ ಕೊಡಬಾರದು ಎನ್ನುವಂಥ ಚರ್ಚೆಯಾಗಿತ್ತು ಆ ಸಂದರ್ಭ. ಎಚ್.ಸಿ. ಬಾಲಕೃಷ್ಣರಂತಹ ಅರಸೀಕೆರೆ ಶಾಸಕರಾಗಿರತಕ್ಕಂತಹ, ಈ ಹಿಂದೆ ಜೆಡಿಎಸ್ನಲ್ಲಿದ್ದು ಕಾಂಗ್ರೆಸ್ಸಿಗೆ ಬಂದಿರುವಂತಹ ಈಗಿನ ಹಾಲಿ ಶಾಸಕರಂತಹ ವಲಸಿಗರು, ಅವರನ್ನು ಮಿನಿಸ್ಟರ್ ಮಾಡಬಾರ್ದು ಎನ್ನುವಂತಹ ಚರ್ಚೆಗಳಾಗ್ತಾ ಇತ್ತು ಆ ಸಂದರ್ಭ. ಸೊ ಸಿಎಂ ಡಿ.ಸಿ.ಎಂ ಸರ್ಕಾರ ರಚನೆ ಮಾಡಿದ್ರು, ಒಂದಷ್ಟು ಮಿನಿಸ್ಟ್ರಿಗಿರಿಗೂ ಕೂಡ ಒಂದಷ್ಟು ಶಾಸಕರಿಗೆ ಕೊಟ್ಟರು. ಅದಾದ ನಂತರ ಎಚ್.ಸಿ. ಬಾಲಕೃಷ್ಣ ಆಕಾಂಕ್ಷಿಯ ಪಟ್ಟಿಯಲ್ಲೇ ಉಳ್ಕೊಂಡ್ರು. ಆ ಆಸ್ಪರೆಂಟ್ ಈಗ ಮತ್ತೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಒಂದು ವೇಳೆ ನವೆಂಬರ್ ಕ್ರಾಂತಿಯಾದರೆ ಅದರಲ್ಲಿ ಸಚಿವ ಸ್ಥಾನ ನನಗೆ ಸಿಗೋ ವಿಶ್ವಾಸ ಇದೆ. ಸಿಎಮ್ಮು ಡಿ.ಸಿ.ಎಮ್ಮು ಹೈಕಮಾಂಡ್ ನನ್ನನ್ನು ಕನ್ಸಿಡರ್ ಮಾಡಬಹುದು, ನನ್ನನ್ನು ಅಧಿಕೃತಪಡಿಸಬಹುದು ಎನ್ನುವಂತಹ ವಿಶ್ವಾಸ ಇದೆ ಅಂಥೇಳಿ ಕಾಂಗ್ರೆಸ್ನ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನವೆಂಬರ್ ಕ್ರಾಂತಿ ಆಗೋದು ಕಾಂಗ್ರೆಸ್ನಲ್ಲ, ಜೊತೆಗೆ ಈ ಮಾತನ್ನು ಕೂಡ ಹೇಳಿದ್ದಾರೆ, ವಿಪ್ಲವ ಸೃಷ್ಟಿ ಆಗೋದು ಬಿಜೆಪಿಯಲ್ಲಿ. ಈಗಾಗಲೇ ಅಪೋಸಿಷನ್ ಲೀಡರ್ ವಿಪಕ್ಷ ನಾಯಕ ಆರ್ ಅಶೋಕ್ ಸೀಟ್ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಸೊ ಅವರ ಸೀಟ್ ಮೇಲೆ ಗ್ಯಾರಂಟಿ ಇಲ್ಲ. ಅವರೀಗ ಕಾಂಗ್ರೆಸ್ನ ಸಿಎಂ ಸ್ಥಾನದ ಜಟಾಪಟಿಯ ಬಗ್ಗೆ ಮಾತನಾಡ್ತಾರೆ. ವಿಪ್ಲವ ಅಥವಾ ಕ್ರಾಂತಿ ಆಗೋದು ಕಾಂಗ್ರೆಸ್ನಲ್ಲ, ಅದು ಬಿಜೆಪಿಯಲ್ಲಿ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಬಿಜೆಪಿಯ ವಿರುದ್ಧ ಕುಹಕವಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.